ಇಸಿದ ನಾಷ್ಟಕ್ಕೆ ಕರೆದಾರಿ ನಾಷ್ಟ ಮಾಡಕ್ಕೆ ಹೊಂಟೀವಿ. ಜಲ್ದಿನೇ ಇದ್ದೀವಿ, ಅಷ್ಟು 8:30 ಇದ್ದೀವಿ. 1 ತಾಸು ಆದ್ಮೇಲೆ ನಾಷ್ಟಕ್ಕೆ ಕರೆದಾರ. ಇನ್ನೂ ಮಾಡಿದ್ದಿಲ್ಲಂತ, ಅದಕ್ಕೆ ವೇಟ್ ಮಾಡಿ ನಾಷ್ಟ ಮಾಡೋಕ್ಕೆ ಹೊಂಟೇವಿ. ನಾಷ್ಟ ಏನು ಕೊಡ್ತಾರಂದ್ರೆ ತೋರಿಸ್ತೀನಿ ಬರ್ರಿ. ಏನಂದ್ರೆ ಆಲೂ ಚಪಾತಿ ಇಲ್ಲಿ, ಆಲೂ ಪರೋಟ. ಆಲೂ ಪರೋಟ ಕೊಟ್ಟಾರ ಬೆಳಿಗ್ಗೆ ನಾಷ್ಟ ತಿನ್ನೋದಿಗೆ. ನಾಷ್ಟ ತಿಂದು ಆ್ಯಕ್ಟಿವಿಟೀಸ್ ಆಡೋಕೆ ಹೋಗ್ಬೇಕು ಕಾಳಿ ನದಿ. ಆಮೇಲೆ ತೋರಿಸ್ತೀನಿ ಅಂತ ಎಲ್ಲಿ ಹೋಗ್ತೀವಿ ಅಂತಂದು ಟೇಸ್ಟ್ ಮಾಡಾಕತ್ತೀವಿ. ಹೆಂಗೈತಿ ಪಜ್ಜ? ಚಲೋ ಐತಿ. ತಿನ್ನಕ್ಕೆ ಚಲೋ ಐತಿಲ್ಲ ನೋಡ್ರಿ. ಇಂಥ ಕ್ಲೈಮೇಟ್ ಒಳಗೆ ಮೊಸರು ಕೊಟ್ರೆ ಮೊದಲೇ ನೆಗಡಿಯಾಗಿ 12 ಆಗೈತಿ. ಅಂದ್ರೆ ಮೊಸರು ತಿನ್ನತ್ತೀವಿ ಅಂದ್ರೆ ಎಂಥ ಮನುಷ್ಯರು ಇರ್ಬೇಕಂದ್ರೆ ಡೇಂಜರ್ ಮನುಷ್ಯರು ನಾವು, ಭಾಳ ಅಂದ್ರೆ ಭಾಳ. ನೋಡ್ರಿ ಇವ್ರು ಚಹಾ ಕುಡಿಬೇಕಂದ್ರೆ ನಾವಾಗಿ ಹೋಗಿ ಕೇಳಿ ಚಹಾ ಕೊಡ್ರಿ ಅನ್ಬೇಕು ಇವ್ರಿಗೆ. ಇವ್ರು ರೆಸಾರ್ಟ್ ಒಳಗೆ ನಮಗೆ ಇದೂನೇ ಇಲ್ಲ, ಏನೋ ಬೇಕರೀತಿ ಮಾಡಾಕತ್ ಬಿಡ್ತಾರೆ. ನಾವೇ ಹೋಗಿ ಏನು ಬೇಕಾದ್ರೂ ಕೇಳ್ಬೇಕು, ನಾವೇ ತೊಗೋಬೇಕು, ನಾವೇ ಹೇಳ್ಬೇಕು ಅಂದಾಗಲೇ ಕೊಡ್ತಾರವ್ರು. ಅಲ್ಲಿ ಮಟ್ಟ ಕೊಡೋದಿಲ್ಲ. ಯಾರು ಬರ್ಬೇಕಂದ್ರೆ ಯೋಚನೆ ಮಾಡಿ ಬರ್ರಿ ಏನು ರೀ. ಯಾಕಂದ್ರೆ ರೆಸಾರ್ಟ್ ಒಳಗೆ ಮಂದಿನೇ ಇಲ್ಲ, ಎಲ್ಲ ಖಾಲಿ ಪೂರ ಖಾಲಿ, ಅಷ್ಟು ಖಾಲಿ ಐತಿ. ಫಸ್ಟ್ ಬುಕ್ಕಿಂಗ್ ಮಾಡೋ ಮುಂದೆ ಕೇಳ್ರಿ ಮಂದಿ ಅದಾರಿಲ್ಲ. ಮಂದಿ ಇದ್ರೆ ಅಟ್ಟ ಬುಕ್ಕಿಂಗ್ ಮಾಡಿರಿಲ್ಲ, ಮಾಡೋಕೆ ಹೋಗ್ಬೇಡ್ರಿ. ನಮ್ಮಂಗೆ ನೀವು ಸಿಂಗಲ್ ಆಗಿ ಇಲ್ಲೇ ಇರ್ತೀರಿ ರೆಸಾರ್ಟ್ ಒಳಗೆ ಅಷ್ಟೇ. ಮತ್ತು ಈಗ ಆ್ಯಕ್ಟಿವಿಟೀಸ್ ಆಡೋಕೆ ಹೋಗ್ಬೇಕು. ಓಕೆನ್ರಿ. ಆಮೇಲೆ ನಾವು ಮತ್ತು ಅರ್ಬಿ ಚೇಂಜ್ ಮಾಡಿ ಸೀದಾ ರಾಫ್ಟಿಂಗ್ ಆಡೋಕೆ ಹೋಗ್ಬೇಕು. ದಾಂಡೇಲಿಯಿಂದ ನಮ್ಮ ರೆಸಾರ್ಟ 10 ಕಿಲೋಮೀಟ್ರ್ ಐತಿ. ರೆಸಾರ್ಟ್ಲಿಂದ ರಾಫ್ಟಿಂಗ್ ಆಡೋಕ್ಕಂತ ಕಾಳಿ ನದಿಗೆ ಹೋಗ್ಬೇಕಂದ್ರೆ 25 ಕಿಲೋಮೀಟ್ರ್ ಐತಿ. ಲೊಕೇಶನ್ ಬಿಟ್ರೆ ಲೊಕೇಶನ್ ಪ್ರಕಾರ ಹೋಗ್ಬೇಕೀಗ 25 ಕಿಲೋಮೀಟ್ರ್ ಐತಂತ್ರಿ. ಹೆಂಗೈತೆ ರೋಡ್ ಗೊತ್ತಿಲ್ಲ, ತೋರಿಸ್ತೇನಂತೆ, ಹೋಗುಂಬರಿ. ಹಂಚಿಕೊಳ್ಳಬೇಕು ಇರುವಾಗ ಹೃದಯ ದೀಪಾನುರಾಗ ಬೆಳಕಿನ ಬಂಧನ. ಇದ ನೋಡ್ರಿ ನಮ್ದು ವಾಟರ್ ಆ್ಯಕ್ಟಿವಿಟೀಸ್ ಲಗೂನ ರೆಸಾರ್ಟ್ ಅಂತಿದೆ. ವಾಟರ್ ಆ್ಯಕ್ಟಿವಿಟೀಸ್ ಆಡೋದು ಒಂದು ಕಡೆ ಹೋಗಿದ್ದೀವಿ, ಅಲ್ಲಿ ಅದು ಇದ್ದಿದ್ದಿಲ್ಲ. ಅದ್ರಾಗೆ ಈ ಐಫೋನ್ ಅಲ್ರಿ, ಐಫೋನ್ ಒಳಗೆ ಸ್ಟೋರೇಜ್ ತುಂಬಿಬಿಟ್ಟೈತಿ. ಅದ್ರ ಐಫೋನ್ ನೋಡ್ರಿ ಇಲ್ಲಿ ಸ್ಟೋರೇಜ್ ತುಂಬಿದಕ್ಕೆ ಹಣೆ ಬಾರ ನಮ್ದು ಇದೆ. ಈಗ ರೆಸಾರ್ಟ್ ಕಡೆ ಬಂದೇವಿ. ಇಲ್ಲಿ ಹೆಸರು ಕೇಳ್ಬೇಕು ಈಗ ಅವ್ರಿಗೆ, ಅವ್ರದ್ದು ಯಾರ್ದ ಹೆಸರು ಹೇಳ್ಯಾರ, ಅಲ್ಲಿ ಹೋಗಿ ಕೇಳಿ ಆ್ಯಕ್ಟಿವಿಟೀಸ್ ಆಟ ಆಡೋದು ತೋರಿಸ್ತೇನಂತ. ಇಲ್ಲಿ ಬಂದು ಆಫೀಸ್ ಒಳಗೆ ಭೇಟಿಯಾಗಿ ಚೀಟಿ ಕೊಟ್ರಿ. ಇದ್ರಾಗ ಬೋಟಿಂಗ್, ಕ್ಯಾಕಿಂಗ್, ಜಾಬ್ರಿಂಗ್, ಲಿಪ್ ಲೈನ್, ರಾಫ್ಟಿಂಗ್ ಅಂತ ಐತಿ. ಅಷ್ಟು ಆ್ಯಕ್ಟಿವಿಟೀಸ್ ಆಡ್ಬೇಕೀಗ. ನಮ್ಮ ಹುಡುಗ ನೋಡ್ರಿ ಜಾಕೆಟ್ ಹಾಕ್ಕೊಂಡು ತಯಾರಾಗ್ಬಿಟ್ಟಾನೆ. ಹೆಂಗೈತಿ ಖುಷಿ ಬರೋದೈತೆ? ಹೆಂಗೆ ಬರೋದಿಲ್ಲಿ? ಹೆಂಗೆ ಸುತ್ತಿ ಹೆಂಗೆ ಬಂದಿವಿ? ಹೆಗ್ಗಿ ರೌಂಡ್ ಹೊಡೆದು ಎಲ್ಲ ಘಾಟ್ ಸೆಕ್ಷನ್ದಾಗ ಬಂದೀವ್ರಿ. ನೋಡು ಆ್ಯಕ್ಟಿವಿಟೀಸ್ ಆಡೋಣಂತೆ, ಆಡಿದ ಮ್ಯಾಗ ತೋರಿಸ್ತೀನಂತೆ ಹೆಂಗಂತ. ಇಲ್ಲಿ ಬಂದೇವಿ. ಫಸ್ಟ್ ಬೋಟಿಂಗ್ ಕ್ಯಾಕಿಂಗ್ ಮಾಡ್ಬೇಕಂತೆ. ರೆಡಿ ಆಗೇವಿ. ದೋಸ್ತ್ ನೋಡ್ರಿ ಫುಲ್ ಕಷ್ಟಕ್ಕೆ ರೆಡಿಯಾಗಿ ಯುದ್ಧವನ್ನು ಫೈಟ್ ಮಾಡಕ್ಕೆ ಹೋಗ್ಬೇಕೀಗ. ನೋಡ್ರಿ ವಾಟರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೇವಿ. ನಮ್ಮ ದೋಸ್ತ್ ಪೆಡಲ್ ಹೊಡ್ಯಾಕತ್ತ ನೋಡ್ರಿ, ಹೊಡಿಲೇ ಹೊಡ್ಯಾಕತ್ತಾನೆ. ಇಬ್ಬರು ಸಿಂಗಲ್ ಹೋಗ್ಬೇಕಂತಂದಿತ್ತ, ಸಿಂಗಲ್ ಹೋಗಲ್ಲ. ನಾವು ಏನಾದ್ರು ಇಬ್ಬರು ಸೇರಿ ಬಂದೇವು ಅಂದ ಬಳಕ ಇಬ್ಬರು ಹೋಗೋದ. ಎಲ್ಲರೂ ನೋಡಿ ಇಲ್ಲಿ ಡಬಲ್, ಇಲ್ಲಿ ಸಿಂಗಲ್, ನಾವು ಮಾತ್ರ ಡಬಲ್ ಹೋಗೋದ್ರಿ. ಎಷ್ಟು ಮಜಾ ಬರೋದಿತ್ತಂದ್ರೆ ತಿಂಡಿಲೇ ಹೊಂಟೇವ್ರಿ ಇಬ್ರು. ಹಾಡ್ತಾನೆ ನೋಡ್ರಿ, ಇಲ್ಲಿ ಹಟ್ಟಿದ ನೋಡ್ರಿ ನಮ್ಗಲ್ಲಿ. ಬರೀ ಇಂಥ ಕೆಲಸನ ಮಾಡ್ತಾರೆ ಇಲ್ಲಿ. ಹಟ್ಟದ ಬರೀ ಡಿಸ್ಕ್ಯಾ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಇಲ್ಲೇ ಚೊಕ್ಕ ರೆಡಿಯಾಗಿ ಹಂಗ ಫುಲ್ ಎಂಜಾಯ್ಮೆಂಟ್. ಬರೀ ನಮ್ಗೆ ಹೆಟ್ಟುದ ಮಾಡಕತ್ತಾರ್ರಿ. ಇತ್ತ ಹೊಡ್ಕೋ ಗುರು ಮಹಾಪ್ರಭು. ಹೊಳಸ ಇನ್ನೂ ಹಂಗೆ ಹೊಡಿ. ಫುಲ್ ಮಜಾ ಬರಾಕತ್ತೈತಿ. ಸೈಕ್ ಮಜಾ ಅಂದ್ರೆ ಸೈಕ್ ಮಜಾ. ಇದಾದ್ಮೇಲೆ ಜಾರ್ಬಿಂಗ್ ಐತಿ, ಅಲ್ಲಿ ಐತಿ ನೋಡ್ರಿ, ಅಲ್ಲಿ ಬಲೂನಿಂದ ಅದ್ರಾಗ ಹೋಗ್ಬೇಕು. ಆಮೇಲೆ ಐತಿ ಒಂದು 5-6 ಆ್ಯಕ್ಟಿವಿಟೀಸ್ ಐತಿ, ಮಾಡೋಣ ಅಂತ ಬರ್ರಿ. ಎಲ್ಲ ಆ್ಯಕ್ಟಿವಿಟೀಸೂ ಮಾಡೋಣ. ನಾನು ನಮ್ಮ ದೋಸ್ತ್ ಜಾರ್ಬಿಂಗ್ ಆಡಾಕತ್ತಿದ್ದೆ ನೋಡ್ರಿ. ರನ್ ಕರೋ ಜಾರ್ಬಿಂಗ್ ಮಾಡಿ ನಾವು ಹೊಂಟೇವಿ ಈಗ ಜಿಪ್ಲೈನ್ ಆಡಕ್ಕೆ.
ಜಿಪ್ಲೈನ್ ಮ್ಯಾಗ ಐತಿ ಅಲ್ಲಿದ ಅಲ್ಲಿ ಮ್ಯಾಗ ಹೋಗ್ಬೇಕು. ಸ್ಟೆಪ್ಸ್ ಅದಾವ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಎಲ್ಲ ಆಡಿ ತಂಡಿ ಮುಕ್ಕಳ್ರಂಗೆ ಹತ್ಬಿಟ್ಟೈತಿ. ಗೊತ್ತಿಲ್ಲ, ಜಿಪ್ಲೈನ್ ತೋರಿಸ್ತೀನಿ ಆಡುದ. ಮ್ಯಾಗ ಹತ್ಬೇಕು ಸ್ಟೆಪ್ಸ್. ಇವ್ರದ್ದು ಆದ್ಮ್ಯಾಗ ನಮ್ದೇ ಇರ್ತೈತಿ. ನಾ ಫಸ್ಟ್ ಜಿಪ್ಲೈನ್ ಮಾಡತ್ತಿದ್ದೆ, ಹೆದರಿಕೆ ಭಾಳ ಹತ್ತೈತಿ. ನೋಡಂಬರಿ ನಾ ಮಾಡಿದ್ಮ್ಯಾಗ ನಮ್ಮ ದೋಸ್ತ್ ಜಿಪ್ಲೈನ್ ಮಾಡಾಕತ್ತಿದ್ದ ನೋಡ್ರಿ. ಎಲ್ಲ ರಾಫ್ಟಿಂಗ್ ಗಿಫ್ಟಿಂಗ್ ಮುಗಿಸ್ಕೊಂಡೆ ರೆಸಾರ್ಟಿಗೆ ಹೋಗ್ಬೇಕು. ಇಲ್ಲೇ ಒಂದು ಹೊಸ ಅನುಭವ ಆತ. ಏನಂದ್ರೆ ಲಾಸ್ಟ್ ಟೈಮ್ ನಮ್ಮ ಸರ್ ಜೊತೆ ನಾವು ಬಂದಿದ್ವಿ ರಾಫ್ಟಿಂಗಿಗೆ. ಬರೀ ಅಲ್ಲೇ ನೀರೊಳಗೆ ಬಿಟ್ಟು ಅಲ್ಲೇ ಆಟ ಆಡ್ಸಿದ್ರೆ. ಇವತ್ತು ನಾವು ನಮ್ಮ ದೋಸ್ತ್ ಬಂದಾಗ ರಾಫ್ಟಿಂಗ್ ಬೇರೆನೇ ಆಗ್ಬಿಡ್ತು. ಅಂದರೆ ನೀರೊಳಗೆ ತೊಳಗೆ ಡೌನ್ ಮಾಡಿ ಹಿಂಗೆ ಪುಷ್ ಮಾಡ್ತೈತಲ್ಲ, ಅಲ್ಲಿ ಹೋಗಿ ರಾಫ್ಟಿಂಗ್ ಮಾಡಿದ್ವಿ. ಭಾಳ ಖುಷಿ ಆಯ್ತು ಇವತ್ತು. ಈಗ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಗಾಡಿ ತೊಂದು ಸೀದಾ ಘಾಟ್ ಸೆಕ್ಷನ್ ಐತ್ರಿ. ಘಾಟ್ ಸೆಕ್ಷನ್ದಾಗ ಸೀದಾ ರೆಸಾರ್ಟಿಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಚೆಕ್ಔಟ್ ಮಾಡ್ತೀನಿ ರೀ. ಬರ್ರಿ ಹೋಗೋಣ. 1 ಲೀಟ್ರಿಗೆ 125 ರೂಪಾಯಿ ಅಂತ ನೋಡ್ರಿ. ಪೆಟ್ರೋಲ್ ಕಮ್ಮಿ ಇತ್ತು. ಘಾಟ್ ಸೆಕ್ಷನ್ದಾಗ ಇರಂಗಿರಲಿ ಎಮರ್ಜೆನ್ಸಿ ಅಂತಂದು 1 ಲೀಟ್ರ್ ತೊಗೊಂಡು ಹಾಕತ್ತೀನಿ. 125 ರೂಪಾಯಿ ಲೀಟ್ರಿ. ಅಂದ್ರೆ ಹೊರಗೆ ತಂದು ಮಾರ್ಬೇಕಲ್ಲ, ಅದಕ್ಕೆ 125 ರೂಪಾಯಿ ಕೊಟ್ಟು ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕೀಗ. ನಾವು ಸೀದಾ ಹೊಂಟಿದ್ವಿ ನಮ್ಮ ರೆಸಾರ್ಟ್ ಕಡೆ. ಏನೇ ಬರಲಿ ಜೊತೆಯಾಗಿ ನೀನೇ. ಸೀದಾ ರೆಸಾರ್ಟಿಗೆ ಬಂದು ನಾನು ನಮ್ಮ ದೋಸ್ತ ಊಟ ಕುಂತಿದ್ದೆ ನೋಡ್ರಿ. ಊಟ ಪದ್ಧತಿ ರೀತಿಯಿಂದ ಚೆಕ್ಔಟ್ ಮಾಡೋ ಟೈಮ್ನಾಗ ಚೆಕ್ಔಟ್ ಮಾಡಿ ಸೀದಾ ನಾನು ಮರೆತು ಸೀದಾ ಹಳ್ಯಾಳ ಕಡೆ ಬಂದುಬಿಟ್ಟಿದ್ದೆ ನೋಡ್ರಿ. ಯಾಕಂದ್ರೆ ರೆಸಾರ್ಟ್ ಚೆಕ್ಔಟ್ ಮಾಡೋದು ನನಗೆ ನೆನಪಾಗಲಿಲ್ಲ ವಿಡಿಯೋ ಮಾಡೋದು, ಸಾರಿ ರೀ. ಆಮೇಲೆ ಎಂಜಾಯ್ಮೆಂಟ್ ಮುಕ್ಕೊಳ್ಳೋರಂಗೆ ಆಯ್ತು ರೀ ದಾಂಡೇಲಿ ಒಳಗೆ. ಇದೇ ಥರ ವಿಡಿಯೋ ಮಾಡ್ತಿರ್ತೀನಿ ರೀ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಈಗ ನಾನು ಸ್ಟಾಪ್ ಸೀದಾ ನಮ್ಮ ಊರಿಗೆ ಹೋಗ್ತೀನಿ ರೀ. ಈ ವಿಡಿಯೋ ಏನು ತೊಗೊಂಗಿಲ್ಲ ರೀ, ಬರ್ರಿ. ಜಸ್ಟ್ ಬಂದೀವಿ ರೀ. 6:53 ಆತ. ಜಲ್ದಿ ಒಂದು 4 ಗಂಟೆಗೆ ಬಿಟ್ಟಿದ್ವಿ. ಇದೇ ಬಂದು ಇಲ್ಲಿ ದಾರ್ಯಾಗ ನಿಲ್ಲಿಸಿದ ಗಾಡಿ. ಇನ್ನೊಂದು ಮನೆ 100 ಮೀಟ್ರ್ ಐತಿ. ಮುಕ್ಕೋಳಿ ಅನ್ನೋದು ನೋವಾಗತ್ಬಿಟ್ಟು ಕುಂತು ಸಾಕಾಗ್ಬಿಟ್ಟೈತೆ ನಮಗೆ. ವಿಡಿಯೋ ನಂದು ಐಫೋನ್ ಒಳಗೆ ಬಂದಾಗಿತ್ತು. ಸ್ಟೋರೇಜ್ ಫುಲ್ ಆಗೈತಿ. ಇವನ್ ಫೋನ್ ಒಳಗೆ ಮಾಡಿದ್ದೆ, ಇವಂದು ಸ್ವಿಚ್ ಆಫ್ ಆಗ್ಬಿಟ್ಟೈತಿ. ಸ್ವಿಚ್ ಆಫ್ ಆಗೋದಕ್ಕೆ ಈಗ ನನ್ನ ಮೊಬೈಲ್ದಾಗ ಹಳೆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಈಗ ಮತ್ತೆ ನಂದ್ರದಾಗ ಸ್ಟಾರ್ಟ್ ಮಾಡೀನಿ. ಇವತ್ತಿಗೆ ಎಂಡ್ ಆತ್ರಿಪ್ಪ. ದಾಂಡೇಲಿ ಎಂಡ್. ಮತ್ತು ಬೇರೆ ಬೇರೆ ಕಡೆ ಹೋಗ್ತೀನಿ. ವಿಡಿಯೋ ಕ್ಲಿಪ್ ಹಾಕೊಂಡು ಒಂದು ಸ್ವಲ್ಪ ತಪ್ಪಾಗಿತ್ತು ರೀ. ಅಡ್ಡ ಮಾಡ್ಬೇಕಾಗಿತ್ತು. ಪೂರ ಲೆಂತ್ ಮಾಡಿದ್ದೆ. ಅಷ್ಟು ಬೇಜಾರಾಗಿಲ್ಲ, ನಡೀತೈತಿ. ಫಸ್ಟ್ ವಿಡಿಯೋ ಎಲ್ಲ ನಡೀತೈತಿ. ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕೆ ಹೋಗ್ಬಿಡ್ರಿ. ಬಾಯ್ ಬಾಯ್.